ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮಾತೃ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾಗಮಂಗಲ ಅರಣ್ಯ ಇಲಾಖೆ ಮತ್ತು ಜಿಜೆಸಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸಹಯೋಗದೊಂದಿಗೆ ಹೊಣಕೆರೆ ಹೋಬಳಿಯ ಇಜ್ಜಲಘಟ್ಟ ಗ್ರಾಮದ ಬೆಟ್ಟದ ಮೇಲೆ ಸುಮಾರು 2,000 ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳ ಜೊತೆಗೂಡಿ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮತ್ತು ವೇದಿಕೆ ಗಣ್ಯರಿಂದ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆ ಮಾಡಿದ ನ್ಯಾಯಮೂರ್ತಿ ಉಪಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಬಿ ವೀರಪ್ಪ ಮಾತನಾಡಿ, ಸಮಾಜಕ್ಕೆ ಉತ್ತಮ ಪರಿಸರವು ದೇವರಿದ್ದಂತೆ, ಅದನ್ನು ಕಾಪಾಡಲು ಯುವ ಸಮುದಾಯ ಮುಂದಾಗಬೇಕು. ತೋರ್ಪಡಿಕೆಗೆ ಗಿಡವನ್ನು ನೆಡುವುದು ಸರಿಯಲ್ಲ. ನೆಟ್ಟ ಗಿಡವನ್ನು ಪೋಷಣೆ ಮಾಡಿ ಮುಂದಿನ ಸಮುದಾಯಕ್ಕೆ ಕೊಡುಗೆಯಾಗಿ ನೀಡಬೇಕು. ಪರಿಸರದ ಬಗ್ಗೆ ಅರಿವನ್ನು ತಿಳಿದುಕೊಂಡು ಅದನ್ನು ಕಾಪಾಡಲು ಒಂದಾಗಬೇಕು. ಈ ಪರಿಸರವನ್ನು ಉಳಿಸಲು ಎಲ್ಲರೂ ಕೈಜೋಡಿಸೋಣ ಎಂದರು. ಮಗು ಸಾಕಿದ್ರೆ ಅದು ಗಂಡ ಇಲ್ಲ ಹೆಂಡತಿ ಬರೋವರೆಗೂ ಸ್ವಲ್ಪ ಅಪ್ಪ ಅಮ್ಮ ನೋಡ್ಕೊಳ್ಳುತ್ತೆ. ಆಮೇಲೆ ಅದು ಅಪ್ಪ ಅಮ್ಮನ ನೋಡಲ್ಲ. ಅದಕ್ಕೆ ಜಡ್ಜ್ಮೆಂಟ್ಗಳು ಬಂದಿದೆ, ಕಾನೂನು ಬಂದಿದೆ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕು ಅಂತ. ಆದರೆ ಒಂದು ಗಿಡ ಹಾಕಿದರೆ ನಾವು ಹೋದ್ರು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅದು ನೆಲ ಕೊಡುತ್ತೆ, ಹಣ್ಣು ಕೊಡುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಅದು ಆಸರೆ ಆಗುತ್ತೆ, ಒಳ್ಳೇದು ಅಂತ. ಆದರೆ ಈ ಮಾನವ ಏನು ನಿಂದು ಸಾಧನೆ ಅಂದರೆ ಬರೀ ಹುಟ್ಟಿದ್ದು ಬೆಳೆದಿದ್ದು ಸತ್ತೋಗಿದೆ ಅಷ್ಟೇ, ಸಾಧನೆ ಇಲ್ಲ. ಆದರೆ ಒಂದು ಗಿಡ ನಾವು ಬೆಳೆಸಿದ್ರೆ ಈ ಪ್ರಕೃತಿಯನ್ನು ನಾವು ಹೆಚ್ಚಾಗಿ ನಾವು ಕಾಪಾಡಿದ್ರೆ ನೇಚರ್ ಆಫ್ ಗಾಡ್ ಇದು. ಇವಾಗ ನಮಗೆ 2 ನಿಮಿಷ ಮೊದಲು ನಮ್ಮ ಶ್ಯಾಮ್ ಸಾಹೇಬರು ಮಾತಾಡಬೇಕಾದ್ರೆ ಮಳೆ ಬಂತು. ಅದು ನಮಗೆ ದೈವ ಕೊಡ್ತಾ ಇರೋ ಒಂದು ಕೊಡುಗೆ, ಆಶೀರ್ವಾದ ಮಾಡ್ತಾ ಇದೆ. ನೇಚರ್ ಉಳಿಸಿದ್ರೆ ಮಾತ್ರ ಆ ರೋಗ ರುಜಿನಗಳೆಲ್ಲ ನಾವು ದೂರ ಓಡಿಸ್ಬೋದು ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಮಕ್ಕಳು ನೀವು ಸಂಕಲ್ಪ ಮಾಡಬೇಕು, ನಾವು ಈ ದೇಶ ಉಳಿಸಬೇಕಾದ್ರೆ ಈ ಪ್ರಕೃತಿ ನಿಲ್ಲಿಸಬೇಕು. ಪ್ರಕೃತಿ ಇದ್ದರೆ ತಾಯಿ ಸಮಾನ. ಈ ಒಂದು ತಂಪು ಅಮ್ಮ ಮಳ್ಳಲ್ಲಿ ಮಲ್ಕೊಂಡಾಗ ತಂಪು ಬರಲ್ಲ. ನಾವು ಚಿಕ್ಕ ವಯಸ್ಸಿದ್ದಾಗ ನಮಗೆ ಬೇಜಾರಾದರೆ ಅಮ್ಮ ನಿನ್ನ ಮಳ್ಳಲ್ಲಿ ಮಲಗ್ತೀನಿ ಅಂತ ಎಷ್ಟೋ ಸಲ ಹೇಳಿದ್ದೀವಿ. ಆ ಸುಖಕ್ಕಿಂತ ಹೆಚ್ಚಾಗಿ ಸುಖ ಕಾಣ್ತಾ ಇದೆ ಈ ಬೆಟ್ಟದಲ್ಲಿ. ಈ ಬೆಟ್ಟ ಒಂದು ಮಹಿಮೆ ಅನಿಸುತ್ತೆ. ಇದನ್ನು ಉಳಿಸಿ ನಾವು ಮುಂದುವರಿಸೋಣ. ಮಕ್ಕಳು ನೀವು ಕಂಕಣಬದ್ಧರಾಗಿ ದೇಶಭಕ್ತಿನ ಬೆಳೆಸ್ಕೊಳ್ಳಿ. ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬೇಡಿ. ನೀವು ಮನಸ್ಸು ಮಾಡಬೇಕು. ನಮ್ದೆಲ್ಲ ಆಗಿದೆ, ಅರ್ಧ ವಯಸ್ಸಾಗಿದೆ ಅಂತ ನಮ್ಮ ಬ್ರದರ್ ಹೇಳಿದ್ರು. ನನಗಂತೂ ವಯಸ್ಸಾಗಲ್ಲ, ನಾನು ನಿಮ್ಮ ಜೊತೆಲಿ ಇದ್ದೀನಿ. ಹೋರಾಟ ಮಾಡೋಣ, ನೀವು ರೆಡಿಯಾಗಿ ಬನ್ನಿ. ದೇವ್ರು ಒಳ್ಳೇದು ಮಾಡಲಿ. ಜೈ ಹಿಂದ್. ಮತ್ತೊಬ್ಬ ಗಣ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ಯಾಮ್ ಪ್ರಸಾದ್ ಮಾತನಾಡಿ, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ನಮ್ಮಗಳ ಬಗ್ಗೆ ಮಾತ್ರ ನಾವು ಆಲೋಚನೆಯನ್ನು ಮಾಡುತ್ತೇವೆ. ಉತ್ತಮ ಸಮಾಜ ಮತ್ತು ಪರಿಸರದ ಬಗ್ಗೆ ಚಿಂತಿಸುವುದು ಕಡಿಮೆ. ಎಲ್ಲರೂ ಉತ್ತಮ ಆರೋಗ್ಯವನ್ನು ಹೊಂದಲು ಪರಿಸರದ ಅವಶ್ಯಕತೆ ಪ್ರಮುಖವಾದದ್ದು. ಪರಿಸರವನ್ನು ನಮ್ಮ ಬದುಕಿನ ಅವಿಭಾಜ್ಯ ಅಂಗದ ರೀತಿ ನೋಡಿಕೊಳ್ಳಬೇಕು. ಇಜ್ಜಲಘಟ್ಟ ಗ್ರಾಮದ ಬೆಟ್ಟದ ಮೇಲೆ ಈ ದಿನ ಗಿಡಗಳನ್ನು ಸ್ವಚ್ಛ ಮನಸ್ಸಿನಿಂದ ನೆಟ್ಟು ಪೋಷಣೆ ಮಾಡಿ ಎಂದು ಸಲಹೆ ನೀಡಿದರು. ನಮ್ಮ ಏನು ಹೇಳ್ತೀವಿ, there will always be a conflict of interest. 365 ದಿನದಲ್ಲಿ 364 ದಿನಾನೂ ನಾವು ನಮ್ಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಾವು ಉಳಿಬೇಕಂದ್ರೆ ಪರಿಸರ ಇರಬೇಕಲ್ಲ. ಹಾಗಾಗಿ ಒಂದು ದಿನ ಈ ಥರ ಒಂದು ಸಮಾರಂಭದಲ್ಲಿ ಸೇರಿ ಪರಿಸರದ ಬಗ್ಗೆನೂ ಯೋಚನೆ ಮಾಡೋಣ. ಪರಿಸರಕ್ಕೆ ಒಂದು ಏನಾದರೂ ನಮ್ಮ ಕಡೆಯಿಂದ ಕಿರು ಕಾಣಿಕೆ ಅಂತ ಕೊಡುವಂಥ ಒಂದು ಪ್ರಯತ್ನ. ಇದರಿಂದ ಯಾರಿಗೂ ತೊಂದರೆ ಆಗುವಂಥದ್ದಿಲ್ಲ. ಗಿಡ ಮರ ಬೆಳೆದ್ರೆ ನಮ್ಮಲ್ಲಿ ನಾವು ಬೆಳೀತಾ ಹೇಳ್ತಾ ಇದ್ರು, ಮಳೆ ಬೆಳೆ ಆದ್ರೇ ಜೀವನ ಅಂತ ಸೊಗಸಾಗಿ ಚಿಕ್ಕದಾಗಿ ಹೇಳ್ತಾ ಇದ್ರು. ದಯವಿಟ್ಟು ಈ ಪ್ರಯತ್ನವನ್ನು ಮುಂದುವರಿಸಿ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಮಕ್ಕಳಿಗೆ, ಅ ಜಾಬ್ ಬಿಗನ್ ವೆಲ್ ಇಸ್ ಹಾಫ್ ಡನ್ ಅಂತ. ಒಂದು ಕೆಲಸವನ್ನು ಶುರು ಮಾಡಿ ಅದು ಸ್ವಚ್ಛವಾಗಿ ಶುರು ಆದರೆ ಅದು ಅರ್ಧ ಮುಗ್ದ ಹಾಗೆ ಅಂತ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಬಿಎಂ ಶ್ಯಾಮ್ ಪ್ರಸಾದ್, ಎನ್ಎಸ್ ಸಂಜಯ್ ಗೌಡ, ನ್ಯಾಯಮೂರ್ತಿ ಉಪಲೋಕಾಯುಕ್ತರು ಬಿ ವೀರಪ್ಪ, ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ, ಹಿರಿಯ ವಕೀಲರಾದ ಆರ್ಎಸ್ ರವಿ, ವಿನೂತ್ ಗೆರೆಹಳ್ಳಿ, ರವಿಶಂಕರ್, ಎನ್ಕೆ ರಮೇಶ್, ಹರೀಶ್ ಮಾಯಣ್ಣಗೌಡ, ಮಾತೃ ಫೌಂಡೇಶನ್ ಆರ್ ಚಂದ್ರಕುಮಾರ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.